ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಓ ಅಕ್ಷಿತಾ ಅವರು ಯಾರಣ್ಣ? ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ರೈಲ್ ಬಿಡ್ತಿರ್ತಾರಲ್ಲ ಅವರು. ಅಯ್ಯೋ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೈಲ್ ಬಿಡೋದಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾರೆ ಅವರು. ಹೌದಾ? ಇರು ನಾನು ಕೇಳ್ಬೇಕಾಯ್ತು, ಕೇಳ್ಕೊಂಡ್ ಬರ್ತೀನಿ. ಏನ್ ಕೇಳಕ್ ಹೋಗ್ತಾ ಇದ್ಯಾ? ಇರು ನಾನು ಕೇಳ್ಕೊಂಡ್ ಬರ್ತೀನಿ. ಅಣ್ಣ ಅಣ್ಣ ಅಣ್ಣ. ಸರ್ ಮೇಡಮ್, ನೀವು ಡೈಲಿ ನಿಮ್ದು ನೋಡ್ತಾ ಇರ್ತೀನಿ ಸರ್ ನಾನು. ಏನಪ್ಪ? ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ರೈಲ್ ಬಿಡ್ತಾ ಇರ್ತಾರಲ್ಲ ಸರ್, ಅದ್ ನೋಡ್ತಾ ಇರ್ತೀನಿ ನಾನು. ಇನ್ಸ್ಟಾಗ್ರಾಮ್ ರೀಲ್ ರೈಲ್ ಅಂತಾನೆ. ಥ್ಯಾಂಕ್ ಯು. ಸರ್ ನಿಮ್ಗೆ ಮೊದಲಿಂದ ಒಂದ್ ಕ್ವಶನ್ ಕೇಳ್ಬೇಕು ಅನ್ಕೊಂಡಿನಿ ಸರ್. ನಾನ್ ಮಾತ್ರ ಅಲ್ಲ, ಸುಮಾರು ಜನ ನಿಮ್ಗೆ ಕ್ವಶನ್ ಕೇಳ್ಬೇಕು ಅನ್ಕೊಂಡವ್ರೆ, ಅದಕ್ಕೆ ಕೇಳಕ್ ಬಂದಿದ್ದೀನಿ ಸರ್. ಹೇಳಿ. ಬನ್ನಿ ಕುತ್ಕೊಂಡು ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಹೇಳಪ್ಪ, ಅದೇನ್ ಕ್ವಶನ್? ಅಯ್ಯೋ ಸರ್, ನೀವು ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ನಿಮ್ಗೆ ಫಾಲೋವರ್ಸ್ ಇದ್ದಾರೆ ಸರ್. ಬಟ್ ಏನ್ ಸರ್, ಮೇಡಮ್ ನಿಮ್ಗೆ ಸರಿಯಾಗಿ ಹೊಡಿತಾ ಇರ್ತಾರಲ್ಲ ಸರ್, ಅದಕ್ಕೆ ನಮ್ಗೆ ಒಂದ್ ಡೌಟ್. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಐ ಥಿಂಕ್ ಲವ್ ಮ್ಯಾರೇಜ್ ಅನ್ಸುತ್ತೆ ಸರ್, ಅದಕ್ಕೆ ಇಷ್ಟೊಂದು ಹೊಡ್ಸ್ಕೊತೀರಾ ನೀವು. ಅದು ನೀವೇ ಹೇಳ್ತೀರಾ? ನಾವಿಬ್ರು ರಿಲೇಷನ್, ಆಕ್ಚುಲಿ ಅತ್ತೆ ಮಗಳು ಅರೇಂಜ್ ಮಾಡ್ಕೊಂಡು ಲವ್ ಮಾಡಿದ್ದು. ಅರೇಂಜ್ ಮಾಡ್ಕೊಂಡು ಲವ್ ಮಾಡಿದ? ಲವ್ ಮ್ಯಾರೇಜ್. ಹೇಳಿ ಸರ್, ನಿಮ್ದು ಲವ್ ಮ್ಯಾರೇಜ್ ಹೆಂಗ್ ಶುರುವಾಯ್ತು, ಹೆಂಗ್ ಕತೆ ನಿಮ್ದು ಎಲ್ಲ ನಮ್ಮ ವ್ಯೂವರ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಹೇಳಿ ಸರ್. ಇಲ್ಲ, ನಮ್ಮ ಮನೆಯವ್ರು ಹೇಳ್ತಾರೆ. ನಮ್ದೇನ್ ಲವ್ ಅಂತ ಏನಿಲ್ಲ, ಚಿಕ್ಕ ವಯಸ್ಸಿಂದನು ನೋಡಿರೋ ಅಂತದ್ ನೋಡ್ಕೊಂಡೆ ಬೆಳ್ದಿರೋದು. ಹಂಗಂಗೆ ಹಂಗಂಗೆ ಮೆಸೇಜ್ ಅದು ಇದು ಕ್ಲಿಯರ್ ಆಗಿ ಕಟ್ಟಾಗಿ ಹೇಳ್ಬೇಕು ನೀವು ಇವಾಗ. ಹಂಗೆ ಹಿಂಗೆ ಮನೇಲಿ ಅದೆಲ್ಲ ಬೇಡ ಅಂತ ಹೇಳು. ಮನೆಯವ್ರು ಹೇಳ್ದಾನೆ ಆಲ್ರೆಡಿ ಲವ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ನಿಮ್ ರಿಲೇಟಿವ್, ಇವಾಗ ರಿಲೇಷನ್ ಅಂತ ಹೇಳಿದ್ರಲ್ಲ, ರಿಲೇಟಿವ್ ಇಲ್ಲಿ ಹೆಂಗ್ ಹೇಳ್ಬೇಕು ಫಸ್ಟ್? ಅಂದ್ರೆ ಇವ್ರ ಮಾವನ್ ಮಗನೇ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ನಮ್ಮ ಮಾವನ್ಗಂತೂ ತುಂಬಾ ಆಸೆ ಇತ್ತು. ಎಲ್ಲೇ ನನ್ಗೆ ಬೇರೆ ಕಡೆ ಎಲ್ಲಾದ್ರೂ ಕೇಳಿದ್ರೆ, ಇಲ್ಲ ಹೆಂಗ್ ಮಾಡ್ಬಿಡ್ತೀರಾ, ನನ್ ಮಗನ್ಗೆ ಮಾಡ್ಕೋಬೇಕಂತ ನಮ್ಮ ಮಾವಂಗ್ ಆಸೆ ಇತ್ತು. ಹಂಗೆ ನಮ್ಮ ಮನೇಲೂ ಆಸೆ ಇತ್ತು ಮಾಡ್ಬೇಕು ನಮ್ಮ ಅಣ್ಣನ್ ಮಗನ್ಗೆ. ಇವಾಗೇನ ಆಸ್ತಿ ಹಣ ಅದು ಇದು ಅಂತ ಅವಾಗ ನಮ್ಗೇನು ಇಲ್ಲ, ನಮ್ಗೆ ಹುಡ್ಗ ಒಳ್ಳೆಯವನಾಗಿದ್ರೆ ಸಾಕು ಅನ್ನೋ ತರ ಇತ್ತು ಅವಾಗೆಲ್ಲ. ಹಂಗೆ ನಮ್ಮ ಮಾವಂಗೆ ನಮ್ಮ ಮಮ್ಮಿಗೆ ಜಾಸ್ತಿ ಇಷ್ಟ ಆಯ್ತಲ್ಲ, ನಮ್ಗೂ ಹಂಗೆ ಎಲ್ಲ ಮಾತಾಡ್ತಿದ್ರಲ್ಲ, ನಮ್ಗೂ ಹಂಗೆ ಇಷ್ಟ ಆಯ್ತು. ಮೆಸೇಜ್ ಮಾಡೋದು, ಫೋನ್ ಮಾಡೋದು ಹಿಂಗೆಲ್ಲ ಇತ್ತು. ಹಂಗಾಗಿ ಮದ್ವೆ ಮಾಡೋದು. ಫಸ್ಟ್ ಯಾರು ಫೋನ್ ಮಾಡಿ ಮೆಸೇಜ್ ಮಾಡಿದ್ದು? ಇವ್ರೆ. ನಾನೇ ಮೆಸೇಜ್ ಮಾಡಿದ್ದಕ್ಕಿಂತ ಫೋನ್ ಏನ್ ಇರ್ಲಿಲ್ಲ, ಮನೆ ಫೋನ್ ಇಲ್ಲ, ಅದ್ರಲ್ಲೇ ಮೆಸೇಜ್. ನಾನೇ ಒಂದ್ ಬೆಂಗಳೂರಲ್ಲಿ ಇದ್ಬೇಕಾದ್ರೆ ಒಂದು ಹಳೆ ಫೋನ್ 1100 ತಗೊಂಡು ಕೊಟ್ಟಿದ್ದೆ, ಅದ್ರಲ್ಲಿ ಮೆಸೇಜ್ ಮಾಡ್ತಿದ್ಲು. ರೀಚಾರ್ಜ್ ನಾನೇ ಮಾಡ್ತಾ ಇದ್ದೆ. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಅವ್ರೆ. ನಿಜ ಹೇಳಿ, ಯಾರು ಮಾಡಿದ್ದು? ನನ್ಗೆ ಅಷ್ಟೊಂದ ಇದೇನಿರ್ಲಿಲ್ಲ. ಮೊಬೈಲ್ ತಗೋ ಟೈಮ್ನಲ್ಲಿ ಇನ್ನೇನಲ್ಲ ಮೆಸೇಜ್ ಅಲ್ಲಿ ಏನೇನ್ ಮಾತಾಡ್ತಿದ್ರಿ ಅವಾಗೆಲ್ಲ? ಅಯ್ಯೋ, 100 ಮೆಸೇಜ್ ಸಾಕಾಯ್ತಾ ಇರ್ಲಿಲ್ಲ ನಮ್ಗೆ. 100 ಮೆಸೇಜ್ ಸಾಕಾಯ್ತಾ ಇರ್ಲಿಲ್ಲ. ಇನ್ನೊಂದ್ ಸಿಮ್ ಎಕ್ಸ್ಟ್ರಾ ಇತ್ತು, ಅದ್ ಹಾಕೊಂಡ್ ಮೆಸೇಜ್ ಮಾಡಿದ್ರು 200 ಮೆಸೇಜ್. ಅವಾಗ 200 ಮೆಸೇಜ್ ಸಾಕಾಯ್ತಾ ಇರ್ಲಿಲ್ಲ. ನನ್ನ ತಮ್ಮನ್ ಸಿಮ್ ಹಾಕೊಳ್ವೆ. ಸ್ಯಾಮ್ಸಂಗ್ ಚಾಟ್ ಅಂತ ಒಂದ್ ಬರ್ತಾಯ್ತು, ಸ್ಯಾಮ್ಸಂಗ್. ಆ ಚಾಟ್ ಅಲ್ಲಿ ಮೆಸೇಜ್ ಮಾಡ್ತಾ ಚಾಟಾನ್ ಅಂತ ಬರೋದು. ಚಾಟಾನ್ ಅಲ್ಲಿ. ಚಾಟಾನ್. ಇನ್ ಕೇಸ್ ಮೆಸೇಜ್ ಖಾಲಿ ಆದ್ರೆ ಮೆಸೇಜ್ ರೀಚಾರ್ಜ್ ಸಪರೇಟ್ ಬರ್ತಾಯ್ತು. ಅವಾಗ ಆ ಸಪರೇಟ್ ರೀಚಾರ್ಜ್ ನಾನೇ ಮಾಡ್ತಾ ಇದ್ದೆ. ಅವನು ನಾನ್ ಮಾಡ್ತಾರೆ ಸಪರೇಟ್ ರೀಚಾರ್ಜ್ ಎಲ್ಲ ಮಾಡ್ಕೊಂಡ್ ಮಾಡ್ತಿದ್ರಿ. ಆಮೇಲೆ ನೀವು ಪ್ರಪೋಸ್ ಮಾಡಿದ್ರಿ, ಆಮೇಲೆ ಇವರು ಫಸ್ಟ್ ಡೇ ಸಲಿಗೆ ಒಪ್ಕೊಬಿಟ್ರ, ಇಲ್ಲಾಂದ್ರೆ ಹೆಂಗೆ? ಕಾಯ್ತಾ ಇದ್ಲವಳು, ನಾನು ಹೇಳಿದ್ರೆ ಸಾಕು ಅಂತ ಕಾಯ್ತಾ ಇದ್ಲು. ಹೇಳಿದ ತಕ್ಷಣ ಕೌಚ್ ಹಾಕೊಂಡ್ಬಿಟ್ಲು. ಫಸ್ಟ್ ದೇವಸ್ಥಾನಕ್ಕೆಲ್ಲ ಅರ್ಕೆ ಕಟ್ಟಿದ್ರು. ಅದೆಲ್ಲ ಸುಳ್ಳು, ಅದು ಯಾವಾಗ್ಲೂ ಹೇಳ್ತಾ ಇರ್ತಾರ, ಅದೆಲ್ಲ ಸುಳ್ಳು. ಸುಮಾರು ದೇವಸ್ಥಾನಗಳಿಗೆ ಅರ್ಕೆ ಕಟ್ಟಿದ್ರು. ನನ್ ಮದ್ವೆ ಆದ್ಮೇಲೆ ಅರ್ಕೆ ತೀರ್ಸಿದ್ರು ಅನ್ಸುತ್ತೆ. ಇಲ್ಲ, ಸುಳ್ಳು ಅದೆಲ್ಲ. ಮದ್ವೆ ಯಾವಾಗ ಆಯ್ತು ನಿಮ್ಗೆ? ಆಮೇಲೆ ನಮ್ಮ ಮಾವಂಗೆ ಈಗ ನಾವೆಲ್ಲ ಫೋನಲ್ಲಿ ಮಾತಾಡ್ತೀವಿ ಹಂಗೆಲ್ಲ ಅಂತ ಇದ್ದಂಗೆನೆ ನಮ್ಮ ಮಾವ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಮಾಡ್ಬೇಕಂತ ಜನವರಿಗೆ ಎಂಗೇಜ್ಮೆಂಟ್, ಏಪ್ರಿಲ್ ಮದ್ವೆ. 2012ರಲ್ಲಿ. 2012 ಏಪ್ರಿಲ್ 15. ಏಪ್ರಿಲ್ 15. ನೀವು ಲವ್ ಮಾಡ್ತಿರೋ ಸಂದರ್ಭದಲ್ಲಿ ಏನಾದ್ರು ಒಂದು ಫನ್ ಇನ್ಸಿಡೆಂಟ್ ಮನೆಯಲ್ಲಿ ಆಲ್ರೆಡಿ ಗೊತ್ತಿರ್ತದೆ, ಗೊತ್ತಿಲ್ದೆ ಅದು ಮತ್ತೆ ಗೊತ್ತಾಗಿ ಏನಾದ್ರು ನಾನು ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಡೈರೆಕ್ಟ್ ಆಗಿ ಮಾತಾಡಿರೋದೇ ಕಮ್ಮಿ ಅವ್ರ ಜೊತೆ. ಮಾತಾಡ್ತಿರ್ಲಿಲ್ಲ ಡೈರೆಕ್ಟ್ ಆಗಿ, ಸ್ವಲ್ಪ ಸಂಕೋಚ ಅವಾಗೆಲ್ಲ ಗೊತ್ತಲ್ವಾ. ಮಾತಾಡ್ತಾ ಇರ್ಲಿಲ್ಲ. ಮೆಸೇಜ್ ಅಲ್ಲ ಆದ್ರೆ ಫೋನಲ್ಲೂ ನಾನು ಮಾತಾಡಿರೋದು ಫಾಸ್ಟ್ ಇರ್ಲಿಲ್ಲ. ಮೆಸೇಜ್ ಅಷ್ಟೇ. ಸ್ವಲ್ಪ ಸಂಕೋಚ, ಮನೋಭಾವ, ಕಣ್ಣೆತ್ತಿ ನೋಡ್ತಿರ್ಲಿಲ್ಲ, ಮುಖನ ನೋಡ್ತಿರ್ಲಿಲ್ಲ. ಬರೀ ಮೆಸೇಜ್ ಅಂದ್ರೆ ನಾನು ಆಚೆ ಕುತ್ಕೊಂಡ್ ಮೆಸೇಜ್ ಮಾಡಿದ್ರು, ಒಳಗಡೆ ಕುತ್ಕೊಂಡ್ ಮೆಸೇಜ್ ಮಾಡೋರು. ಆತರ ಡೈರೆಕ್ಟ್ ಆಗಿ ಮೆಸೇಜ್ ಅಲ್ಲಿ. ಅವಾಗ ಊಟ ಒಂದ್ ಮೆಸೇಜ್ ಅಲ್ಲಿ ಮಾಡ್ತಿರ್ಲಿಲ್ಲ, ಊಟ ಕರಿತಿದ್ದು ಮಾತಾಡ್ತಿದ್ದೆಲ್ಲ ಮೆಸೇಜ್. ಆಮೇಲೆ ನೀವು ಇನ್ನೊಂದು ಡೌಟ್ ಎಲ್ರಿಗೂ ಇದೆ, ನೀವು ಯಾವ ಊರು, ನಿಮ್ದು ಯಾವ ಊರು, ಅವ್ರದ್ದು ಯಾವ ಊರು ಅಂತ? ನಮ್ಮ ಅಪ್ಪನ ಮನೆ ಬಂದ್ಬಿಟ್ಟು ಚುಂಚನಕೋಟೆ ದೊಡ್ಡಕೊಪ್ಲು ಅಂತ. ಅವಾಗೆಲ್ಲ ಅಲ್ಲೇ ಇದ್ದಿದ್ದು. ಅವಾಗ ಸ್ವಲ್ಪ ಎಲ್ಲ ಕಷ್ಟ ಇತ್ತು ಅನ್ಬಿಟ್ಟು ನಮ್ ತಾತನ ಊರಿಗೆ ಬಂದು ಸೇರ್ಕೊಂಡಿದ್ದು. ಅವಾಗ ಒಂದೇ ಊರು. ನಾವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗೇನೆ ಇವ್ರ ಊರಿಗೆ ಬಂದು ಸೇರ್ಕೊಂಡಿದ್ದು. ನಮ್ಮೂರೇ ಮಡವಿನ ಕೂಡ ಈಗಿರೋದು ಒಂದೇ ಊರೇ. ಅವಾಗ ಮೊದ್ಲು ಚುಂಚನಕೋಟೆ ದೊಡ್ಡಕೊಪ್ಲು, ಕೇರ್ನಗರ ತಾಲೂಕು, ಅಲ್ಲಿದ್ದಿದ್ ನಾವ್ ಚಿಕ್ಕ ವಯಸ್ಸಲ್ಲೆಲ್ಲ. ಅವಾಗೆಲ್ಲ ತುಂಬಾ ಕಷ್ಟ, ಅಲ್ಲೆಲ್ಲ ಆಗಲ್ಲ ಅನ್ಬಿಟ್ಟು ನಮ್ಮ ಅಪ್ಪ ಕಮ್ಮಿ ಅನ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡು ಅಲ್ಲೇ ಮನೆ ಮನೆ ಕಟ್ಕೊಂಡು ಸೆಟ್ಲ್ ಆದ್ರು. ಈಗ ಅಲ್ಲೇ ಇರೋದು. ಈಗ ಸದ್ಯಕ್ಕೆ ಒಂದ್ ಅರ್ಧ ಕಿಲೋಮೀಟರ್ ಇಲ್ಲ ಮನೆ ಹತ್ರ.
ಒಂದೇ ಊರಲ್ಲಿ. ಮದ್ವೆಗ್ ಮುಂಚೆ ಎಲ್ಲಾದ್ರೂ ಆಚೆ ಕಡೆ ಹೋಗಿದ್ರಾ ಲವ್ ಮಾಡ್ತಿರ್ಬೇಕಾದ್ರೆ? ಆಚೆ ಕಡೆ ಅಂತ ಏನಿಲ್ಲ, ಯಾರ್ದೋ ಒಂದ್ ಮದ್ವೆಗೆ ಹೋಗ್ಬೇಕು ಅಂತ ಗೊತ್ತಿರ್ಲಿಲ್ಲ, ಮಿಸ್ ಆಗೋದು. ಅವತ್ತು ನನ್ಗೆ ಟೆಸ್ಟ್ ಏನೋ ಇತ್ತು ಅನ್ಸುತ್ತೆ. ಅವಾಗ ಏನ್ ಮಾಡಿದ್ರು ಇವ್ರು, ನಮ್ಮ ಮನೇಲಿ ಮದ್ವೆ ಇತ್ತು ಒಂದ್ ರಿಲೇಷನ್ದು, ಕರೆದ್ರು. ನಾನು ಬರಲ್ಲ ಅಂತ ಅನ್ಬಿಟ್ಟು ಹೇಳ್ದೆ. ಇವ್ರು ಅದೇ ಮದ್ವೆಗೆ ಹೋಯ್ತಾ ಇದ್ರು. ಇವ್ರು ಬಾ ಬಾ ಅಂತ ಹಿಂಸೆ, ನಾನ್ ಟೆಸ್ಟ್ ಬರ್ದಿರ್ಲಿಲ್ಲ, ಇವ್ರು ಕರೆದ್ರು ಅನ್ಬಿಟ್ಟು. ಕರ್ಕೊಂಡು ಹೋಗಿದ್ದೆ ಚುಂಚನಕಟ್ಟೆಗೆ ಅಲ್ವಾ? ಇವ್ರು ಕರೆದ್ರು ಅಂತ ಅನ್ಬಿಟ್ಟು ಬೈಕಲ್ಲಿ ಸವಾರಿ ಫ್ಯಾಷನ್ ಪ್ಲಸ್ ಅಲ್ಲಿ ಅದ್ರಲ್ಲೂ ಮಾತಾಡಿಲ್ಲ ಏಕಕ್ಕೂ, ನಾನು ಸುಮ್ನೆ ಕೂತಿರೋದು. ನಾನೇನ್ ಮಾತಾಡಿಲ್ಲ, ಮತ್ತೆ ಮಾತಾಡ್ತಿರ್ಲಿಲ್ಲ ಜಾಸ್ತಿ, ಫೋನಲ್ಲಿ ಮಾತಾಡಿ ಎದುರುಗಡೆ ಬಂದ್ರೆ ಅಷ್ಟು ಮಾತಾಡ್ತಿರ್ಲಿಲ್ಲ. ಸೊ ಅದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೀನಿ, ಎಲ್ಲೂ ಹೋಗಿರ್ಲಿಲ್ಲ. ಅವ್ರೆಲ್ಲ ಬೇಡ ಬಾ ಅಂದ್ರು ಹೋಗಿರ್ಲಿಲ್ವಲ್ಲ, ಅವ್ರಿಗೆ ಹೆಂಗ್ ಬರ್ತೀನಿ ಅಂತ ಹೇಳುದು, ಇವ್ರು ಬೇರೆ ಹಿಂಸೆ ಮಾಡ್ತಾವ್ರೆ ಬಾ ಅಂತ. ಸರಿ ಅನ್ಬಿಟ್ಟು ಯಾವ ಟೆಸ್ಟ್ ಗಿಸ್ಟ್ ಎಕ್ಸಾಮ್ ಸ್ಕೂಲೇ ಬಿಟ್ಬಿಡ್ಬೇಕಾರೆ ನಮ್ ಅಕ್ಕ, ನಮ್ ಬಾವ ಒಬ್ರು ಫೋನ್ ಮಾಡಿದ್ರು, ಯಾಕೆ ಬರಬೇಕಿತ್ತು, ಮಂಜ ಬರ್ತಾವನೆಲ್ಲ ಬಾ ಅಂತ. ನನ್ಗೂ ಅದೇ ಪ್ಲಸ್ ಪಾಯಿಂಟ್ ಆಯ್ತು. ಸರಿ ಹೇಳಿ ನಾನು ಬರ್ತೀನಿ ಅಂದ್ಬಿಟ್ಟು ಹೋದೆ. ಫಸ್ಟ್ ನಿಮ್ಗೆ ಯಾವಾಗ ಅನ್ನಿಸ್ತು ಲವ್ ಮಾಡ್ಬೇಕು ಇವ್ರನ್ನ ಅಂತ? ಏನ್ ಅನ್ಸಿರ್ಲಿಲ್ಲ, ಅವಳ ಪಾಟ್ಗೆ ಅವಳು ನಮ್ಮ ಮನೆಗೂ ಬರ್ತಾ ಇಲ್ಲಿ, ಸ್ಕೂಲ್ಗೆ ಹೋಗ್ತಾ ಇಲ್ಲಿ, 10th ಇನ್ನ ಮನೆಗಳಲ್ಲಿ ಯಾವಾಗ ಡಿಸೈಡ್ ಆದ್ರು ಅವಾಗಿಂದ. ಇಲ್ಲ ನಮ್ಮಪ್ಪ ತಂಗಿ ಮಗಳನ್ನೇ ಮಾಡ್ಕೋಬೇಕು ಅಂತ, ಅವ್ರ ಅಮ್ಮ ಅಣ್ಣನ ಮಗಳನ್ನೇ ಮಾಡ್ಕೋಬೇಕು ಅಂತ. ಅವಾಗ ಇನ್ನೇನು ಅವ್ರ ವಿಚಾರ ಯಾಕೆ ದ್ವೇಷ ಕಟ್ಕೊಳ್ಳೋದು ಅಂತ ನಾವೇ ಡಿಸೈಡ್ ಆದ್ವು. ಇಲ್ಲ, ಮನ್ಸಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಯಾರೇ ಹೇಳಿದ್ರು ಅದಾಗಲ್ಲ, ಇಷ್ಟ ಇದ್ದಿದ್ಕೇನೆ ಆಗಿದ್ದು. ಒಟ್ನಲ್ಲಿ ಲವ್ ಕಮ್ ಅರೇಂಜ್ ನಿಮ್ದು? ಅಲ್ಲ, ಹೇಳಿದ್ದು ಮನೇಲಿ ಫಿಕ್ಸ್ ಆದ್ಮೇಲೆ ನಾವ್ ಫಿಕ್ಸ್ ಆಗಿದ್ದು. ಅದೇ ಎರಡು ಒಟ್ನಲ್ಲಿ ಲವ್ ಕಮ್ ಅರೇಂಜ್. ನೀವುನು ಹಳ್ಳಕ್ ಬಿಡಕ್ ರೆಡಿ ಆಗಿದ್ರಿ, ಮನೆಯವರು ಕೂಡ ಹಳ್ಳಕ್ ಬೀಳಕ್ಕೆ ಗುಂಡಿ ತೋಡಿದ್ರು. ಗುಂಡಿ ತೋಡ್ಬಿಟ್ಟಿದ್ರು, ನೀವ್ ಬೀಳಕ್ ರೆಡಿ ಆಗಿದ್ರಿ. ಬೇಡ ಇವ್ರಿಬ್ರೆ ಬಿದೋಗದ್ ಬೇಡ ಅನ್ಬಿಟ್ಟು ಅವರೇ ಎಲ್ಲ ಸೇರಿಸಿ ತಳ್ಳಿದ್ರು. ಮೇಲೆ ಹೇಳಕ್ ಆಯ್ತಲ್ಲ ನಾನು. ಫಸ್ಟ್ ಯಾವ್ದು ಗಿಫ್ಟ್ ಕೊಟ್ಟಿದ್ದು? ನಾನೇ ಕೊಟ್ಟಿದ್ದು, ಒಂದ್ ಗಣೇಶ ವಿಗ್ರಹ ಕೊಟ್ಟಿದ್ದೆ ಅಷ್ಟೇ. ಅವಾಗೆಲ್ಲ ದುಡ್ಗೆಲ್ಲ ಕಷ್ಟನೇ ಅಲ್ವಾ, ಇನ್ನು ಚಿಕ್ಕದಾದ್ ಹಂಗೆ ಇಟ್ಟಿದ್ದೀನಿ ಇಲ್ಲಿ. ಅದು ಖುಷಿ ಹೊಡ್ದಾಕ್ಬಿಟ್ಟವಳೆ. ಅದೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ಇಷ್ಟು ಚಿಕ್ಕದೈತೆ, ಅದಿನ್ನ ಹಂಗೆ ಐತೆ ನಮ್ದು. ನಾನ್ ಫಸ್ಟ್ ಗಿಫ್ಟ್ ಮೊಬೈಲ್ 1100. ಮದ್ವೆಗ್ ಮುಂಚೆ ಕೊಟ್ಟಿದ್ದು. ಮದ್ವೆ ಆದ್ಮೇಲೆ ನನ್ನೇ ಕೊಟ್ಬಿಟ್ಟಿನಿ, ಇನ್ನೇನ್ ನಾನೇ ಇದ್ದೀನಲ್ಲ. ಮದ್ವೆ ಆದ್ಮೇಲೆ ಬೇಜಾನ್ ಗಿಫ್ಟ್ ಕೊಟ್ಟಿದ್ದೀನಿ. ಹೇಳಿ, ಏನ ಅಷ್ಟೊಂದೇನ್ ಕೊಟ್ಟಿಲ್ಲ. ಇವ್ಳು ಏನ್ ಹಾಕೊಂಡಿದ್ರೆ ಎಲ್ಲ ನನ್ ಗಿಫ್ಟ್ ಅದು, ಅವಳದೇನಲ್ಲ. ಮತ್ತೆ ಬೇರೆ ಏನಾದ್ರು ಇಂಟ್ರೆಸ್ಟಿಂಗ್ ವಿಷಯಗಳು ನಿಮ್ ಲವ್ ಮಾಡ್ತಿದ್ದಂತೆ ಟೈಮ್ ಅಲ್ಲಿ? ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಏನು, ವರದಕ್ಷಿಣೆ ಎಲ್ಲ ಅದ್ರ ಬಗ್ಗೆ ಮಾತಾಡ್ಬಾರ್ದು. ಮದ್ವೆ ಕ್ಯಾನ್ಸಲ್ ಆಗೋ ಮೂಮೆಂಟ್ ಬಂದಿತ್ತು. ಆ ಟೈಮಲ್ಲಿ ಇವಳು ಧರ್ಮಸ್ಥಳಕ್ಕೆ ಮದುವೆ ಓಡ್ಬರ್ತೀನಿ ಅಂತ ಹೇಳಿದ್ದು. ಯಾಕೆ ಕ್ಯಾನ್ಸಲ್ ಆಗೋ ಮೂಮೆಂಟ್ ಬಂದಿತ್ತು? ಏನೇನೋ ಸ್ವಲ್ಪ ಅವ್ರವ್ರೆ, ನಮ್ಗೇನಿಲ್ಲ. ಅವ್ರದ್ದು ಹೇಳ್ಬೇಕಾ? ಏನೋ ಕೇಳ್ಬೇಕು ಅನ್ಕೊಂಡು ಇದೀಗ ಗ್ಯಾಪ್ ಆಯ್ತು ನನಗೆ. ನಿಮ್ದು ಲವ್ ಸ್ಟೋರಿ ನಿಂತಿರ್ಬೇಕಾದ್ರೆ ಯಾರೋ ಕೇಳ್ಪಟ್ಟಿದ್ದೀನಿ ನಾನು. ಯಾರೋ ಬೇರೆಯವರೆಲ್ಲ ಅದಕ್ಕೆ ಜೊತೆ ಜಗಳ ಆಡಿದ್ರಂತೆ, ಯಾಕೆ ಮದ್ವೆ ಆಗ್ತಿದ್ಯಾ ಅವನ್ನ ಹಂಗಿಂಗೆ ಅಂತ. ನಿಮಗ್ ಬೇರೆಗೆ ಯಾರೋ ಲವ್ ಮಾಡ್ತಿರಂತೆ, ಅದ್ರ ಸ್ವಲ್ಪ ಹೇಳಿ, ಅದ್ರದ್ದು ಸ್ಟೋರಿ. ಅವಳಿಗೆ ಗೊತ್ತ. ಅದ್ ಹಂಗೇನಿಲ್ಲ, ನನ್ಗೂ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿರ್ಲಿಲ್ಲ. ಹಂಗೆ ಫೋನ್ ಮಾಡ್ಬಿಟ್ಟು ಹಂಗ ಅಂತ ಅಂದ್ಲು. ಅವಳ ಹೆಸ್ರುನು ಹೇಳ್ಬೇಕಾ? ಬೇಡ, ಯಾಕೆ ಸುಮ್ನೆ. ಫೋನ್ ಮಾಡಿ ಕೇಳಿದ್ಲು. ಅದಕ್ಕೆ ನನ್ಗೇನ್ ಅಷ್ಟೊಂದು ಇದಿರ್ಲಿಲ್ಲ. ನಾನು ಇವ್ರ ಜೊತೆ ಕೇಳ್ದೆ. ನನ್ಗೇನ್ ಅಷ್ಟೊಂದು ಬಲವಂತದಿಂದ ಯಾರನ್ನೂ ಆಗ್ಬೇಕು ಇದ್ ಮಾಡ್ಬೇಕು ಅಂತ ಏನಿಲ್ಲ, ಹಂಗಿದ್ರೆ ಆಗ್ಲಿ ಅಂತ. ಇಲ್ಲ ನಂಗೇನಿಲ್ಲ, ಅವಳು ಹುಲ್ಲೂಸ್ ತರ ಆಡ್ತಾಳೆ ಹಂಗೆ ಹಿಂಗೆ ಅಂತ ಇವ್ರು ಬೈದ್ಮೇಲೆ ಸುಮ್ನ. ಏನಂತ ನಾನೇನ್ ಹೇಳಿಲ್ಲ, ನಾನ್ ಅಂತವೆಲ್ಲ ಸೀನೆ ಇಲ್ಲ ನನ್ನ ಹತ್ರ. ನೆಕ್ಸ್ಟ್ ಬೇರೆ ಏನೋ ಇಂಟ್ರೆಸ್ಟಿಂಗ್ ವಿಷಯಗಳು ಅದೇನೋ ಹೇಳಕ್ ಬಂದ್ರಿ ವರದಕ್ಷಿಣೆ? ನಂದು ಅಷ್ಟೊಂದು ಲವ್ ಏನ್ ನಡಿಲೇ ಇಲ್ಲ, ಬೇಗ ಮದ್ವೆ ಮಾಡ್ಬಿಟ್ರಲ್ಲ. ಲೈಟ್ ಆಗಿ ಓದ್ತಾ ಇದ್ದಾಳು, ಕಾಲೇಜ್ ಬಿಟ್ಬಿಟ್ಟೆ ಬಂದ್ಬಿಟ್ಟು ನಾನು ಫಿಕ್ಸ್ ಆಗಿದ್ದೀನಿ ಅಂತ ತಕ್ಷಣ ಓಡ್ ಬಂದ್ಬಿಟ್ಟು ಹುಣಸೂರಿಂದ ನಮ್ಮೂರ್ಗೆ. ಅದು ಒಂದೇ ವರ್ಷ ಮಾಡಿದ್ದ ಲೈಟ್. ಇಲ್ಲಿವರೆಗೂ ಮದ್ವೆಗೆ ಎಷ್ಟಿಗೆ 10 ವರ್ಷ ಆಯ್ತು? 11 ವರ್ಷ ಆಯ್ತು? 12 ಆಯ್ತು ಈ ಏಪ್ರಿಲ್ಗೆ. 12 ಅಲ್ಲೇ 2 ವರ್ಷ ಆಯ್ತು. 11ನೇ ವರ್ಷದ್ ಮಾಡಿದ್ದವನು, 10 11ಕ್ಕೆ ಮಾಡಿದ್ದು. ವರ್ಷದ್ದು ಇಲ್ಲಿ ಮಾಡಿದ್ದು ಚಿಕ್ಕದು. ಅದು 11ನೇದು ಹೋದ್ ವರ್ಷ ಇವ್ರ ಮನೇಲಿ ಮಾಡಿದ್ದು. ಇದು 12ನೇದು. 15 ಬಂದ್ರೆ ಈಗ 12ನೇ ವರ್ಷ. 12 ವರ್ಷ. 4 ವರ್ಷಕ್ಕೆ ಮದ್ವೆ ಆದೆ. ಲೆಕ್ಕ 36 ವರ್ಷ ಆಯ್ತಾ? 36 years. I am still young. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಇವ್ರದ್ದು ಲವ್ ಸ್ಟೋರಿ ಏನು, ಲವ್ ಸ್ಟೋರಿನ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹೆಂಗಾಗ್ಬೇಕು ಏನಾಗ್ಬೇಕು ಅಂತ. ಇದ್ರಲ್ಲಿ ಉತ್ತರ ನಿಮ್ಗೆ ಸಿಕ್ಕಿದೆ ಅನ್ಕೋತೀನಿ.
ಸೊ ಇವ್ರು ಬೇರೆ ಯಾರು ಅಲ್ಲ, ಸ್ವಂತ ಅವರ ಮಾವನ ಅತ್ತೆ ಮಗಳು, ಅವ್ರ ಅಪ್ಪನ ತಂಗಿ ಮಗಳು, ಇವ್ರಿಗೆ ಅವ್ರ ಅಮ್ಮನ ಅಣ್ಣನ ಮಗಳು, ಅತ್ತೆ ಮಾವನ ಮಕ್ಳೆ. ಏನದು ಅಣ್ಣನ್ ಮಗ. ಲವ್ ಮಾಡ್ಕೊಂಡ್ಬಿಟ್ಟಾರ, ಮದ್ವೆ ಆಗ್ಬಿಟ್ಟ ಮಗ ಅವ್ರ ಅಮ್ಮನ ಅಣ್ಣನ ಮಗ. ಸೊ ಕ್ಲೋಸ್ ರಿಲೇಟಿವ್ ವರ್ಷ ಆಗುತ್ತಲ್ಲ, ಹಂಗಾಗಿ ಮನೇಲಿ ಆಲ್ಮೋಸ್ಟ್ ವರ್ಷ ಇದ್ದಾಗ ಮಾತಾಡೋದಿದ್ದೇ ಇರುತ್ತೆ. ಇವ್ನ್ ಇವನ್ಗೆ ಇವಳು ಜೋಡಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಆ ಒಂದು ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಇವ್ರಿಗೆ ಒಂದು ಹೃದಯದಲ್ಲಿ ಒಂದು ಪ್ರೀತಿ ಉಕ್ಕಿ, ಅವ್ರಿಗೂ ಉಕ್ಕಿ ಈ ಒಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದೆ. ಸೊ ನಿಮ್ಗೆಲ್ರಿಗೂ ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಸೊ ಇದೇ ರೀತಿ ಇನ್ನು ಮುಂದೆ ಅವ್ರದ್ದು ಲೈಫ್ ಸ್ಟೋರಿ, ಬೇರೆ ಬೇರೆ ಸ್ಟೋರಿ, ಮದ್ವೆ ಸ್ಟೋರಿ, ಆಲ್ಬಮ್ ಸ್ಟೋರಿ, ಮತ್ತೆ ಅವ್ರದ್ದು ಮದ್ವೆ ಹೆಂಗಾಯ್ತು, ವಿಡಿಯೋ ಇರ್ಬೇಕಲ್ಲ, ಆಲ್ಬಮ್ ಇದಿರ್ಬೇಕಲ್ಲ, ಅವ್ರ ವಿಡಿಯೋ ಇರ್ಬೇಕು. ಅವ್ರ ವಿಡಿಯೋ ಕ್ಯಾಸೆಟ್ ಇದೆ, ಅದನ್ನೆಲ್ಲ ಹಾಕ್ತಿವಿ. ಸೊ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಇಲ್ಲಿವರೆಗೂ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಕ್ಯಾಮ್ರಾಮನ್ ಕ್ರೆಡಿಟ್ ಅಕ್ಷಿತಾ ಅವ್ರಿಗೆ ತುಂಬಾ ಧನ್ಯವಾದಗಳು. ನಮಗೆ ಕ್ಯಾಮ್ರಾ ಅಕ್ಷಿತಾ ಅವ್ರಿಗೆ ಧನ್ಯವಾದಗಳು. ಅವಳೇನು ತಿನ್ಲಿಲ್ಲ ಅಂತ ಬೇರೆ ಅನ್ಸುತ್ತೆ. ಅವ್ರ ಹಂಗೆ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ಬಾಯ್, ಸಿ ಯು.